ಮೈಸೂರಿನ ಮೂಡ ಹಗರಣ ಮುಖ್ಯಮಂತ್ರಿಗಳ ಕುಟುಂಬದ ಮೇಲೆ ಸಾಕಷ್ಟು ಆರೋಪಗಳನ್ನು ಮಾಡಿದ್ದ ಸ್ನೇಹಮಯಿ ಕೃಷ್ಣ ಈಗ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ವಿರುದ್ಧದ ಮೂಡ ನಿವೇಶನ ಅಕ್ರಮ ಪ್ರಕರಣಕ್ಕೊಂದು ಟ್ವಿಸ್ಟ್. ಸಿಎಂ ವಿರುದ್ಧವೇ ದಾಖಲೆ ಕೊಟ್ರ ಕಾಂಗ್ರೆಸ್ ನಾಯಕರು. ಕಾಂಗ್ರೆಸ್ ನಾಯಕರೇ ದಾಖಲೆ ಕೊಟ್ಟಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಹೇಳಿರ್ತಕ್ಕಂಥದ್ದು. ನನಗೆ ಸಿಎಂ ವಿರುದ್ಧ ಹೆಚ್ಚು ದಾಖಲೆಯನ್ನು ಕೊಟ್ಟಿದ್ದೇ ಕಾಂಗ್ರೆಸ್ಸಿಗರು. ಜನವರಿ ತಿಂಗಳಿನಿಂದ ನನಗೆ ಅತಿ ಹೆಚ್ಚಿನ ದಾಖಲೆಗಳು ಬಂದಿವೆ. ಕಾಂಗ್ರೆಸ್ ನಾಯಕರು ಕೊಟ್ಟಿರುವ ದಾಖಲೆ ಹೋರಾಟವನ್ನು ಹೆಚ್ಚಿಸಿವೆ. ಕಾಂಗ್ರೆಸ್ನ ಯಾವ ನಾಯಕರು ಅನ್ನೋದನ್ನು ನಾನು ಹೇಳೋದಿಲ್ಲ. ಹೀಗಂತ ಮೈಸೂರಿನಲ್ಲಿ ಪಬ್ಲಿಕ್ ಟಿವಿಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೊಡ್ಡ ತಿರುವು ಇದು. ಹಾಗಾದರೆ ಮುಖ್ಯಮಂತ್ರಿಗಳ ವಿರುದ್ಧವೇ ಈ ರೀತಿ ಕುತಂತ್ರವನ್ನು ಮಾಡಿದವರು ಯಾರು? ಅವರ ಪಕ್ಷದವರೇ. ಮುಖ್ಯಮಂತ್ರಿಗಳ ವಿರುದ್ಧ ಹೆಣೆದಂತಹ ಒಂದು ಬಲೆ ಯಾರವರು? ಮೈಸೂರು ಭಾಗದವರೇ ಆಗಿರ್ತಾರೆ. ಈಗ ಮೂಡಾ ಡಾಕ್ಯುಮೆಂಟನ್ನು ನಿಮಗೆ ಬೀದರ್ರು, ಕಲಬುರ್ಗಿ, ಬೆಳಗಾವಿಯವರು ತಂದು ಕೊಡೋಕ್ಕಾಗಲ್ಲ. ಸಹಜವಾಗಿ ಆ ಭಾಗದವರೇ ಆಗಿರ್ತಾರೆ. ಹಾಗಾದರೆ ಯಾರು ಈ ಒಳಸಂಚನ್ನು ಮಾಡಿದವ್ರು ಯಾರು ಅಂತಕ್ಕಂಥ ಪ್ರಶ್ನೆ. ಸಹಜವಾಗಿ ಅವ್ರು ನಾನು ಹೇಳಲ್ಲ, ಯಾಕೆಂದರೆ ಕೆಲವು ಸರ್ತಿ ಸೀಕ್ರೆಸಿ ಮೇಂಟೈನ್ ಮಾಡಬೇಕಾಗುತ್ತೆ ಅಂತಾರೆ. ಬಟ್ ಅವ್ರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಕಾಂಗ್ರೆಸ್ ಅವ್ರು ಏನು ಹೇಳ್ತಾರೆ ಅಂತ ನೋಡಬೇಕಿವಾಗ. ವಿಚಾರದಲ್ಲಿ ಈಗಾಗಲೇ ಲೋಕಾಯುಕ್ತದವರು ಸಿಎಂ ಕುಟುಂಬಕ್ಕೆ ಬಿ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಅದನ್ನು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಈಗಾಗಲೇ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಮಾಡಿದ್ದಾರೆ. ಒಂದು ರೀತಿಯಾಗಿ ಎರಡನೇ ಹಂತದ ಹೋರಾಟ ಅಂತ ಕೂಡ ಹೇಳ್ಬೋದು. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಈಗ ಸ್ವತಃ ದೂರುದಾರರಾಗಿರುವಂಥ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಸರ್, ತಾವೀಗ CBIಗೆ ಕೊಡಬೇಕು ಅನ್ನುವಂಥದ್ದು ಮೇಲ್ಮನವಿ ಸಲ್ಲಿಕೆ ಮಾಡಿದ್ದೀರಾ? ಸರ್, ಲೋಕಾಯುಕ್ತ ಅಧಿಕಾರಿಗಳು ಏನು ಸಲ್ಲಿಸಿದ್ದಾರೆ ವರದಿ, ಅದನ್ನು ನೋಡಿದಾಗ ನಿಜವಾಗ್ಲೂ ಭಾಳ ಆಶ್ಚರ್ಯ ಆಯಿತು. ಯಾಕಂದರೆ ಕಣ್ಣೆದುರುಗಡೆ ಸ್ಪಷ್ಟವಾಗಿ ಸಾಕ್ಷ್ಯಗಳಿದ್ದರೂ ಕೂಡ ಸಾಕ್ಷ್ಯಗಳಿಲ್ಲ ಅನ್ನೋ ಕಾರಣ ಇಟ್ಕೊಂಡು ವರದಿ ಸಲ್ಲಿಸಿದ್ದಾರೆ. ಬರೀ ಕೇವಲ 14 ನಿವೇಶನಕ್ಕೆ ಸಂಬಂಧಪಟ್ಟಾಗ ಅವರು ಈ ರೀತಿ ತನಿಖೆ ನಡೆಸಿ ಈ ಥರ ಸುಳ್ಳು ವರದಿ ಕೊಟ್ಟಿದ್ದಾರೆ. ಅಂದರೆ ಇನ್ನು ಇದಕ್ಕಿಂತ 100 ಪಟ್ಟು ಅಂದರೆ ಸಾವಿರಾರು ನಿವೇಶನ ಸಂಬಂಧಪಟ್ಟಾಗೆ ಇನ್ಯಾವ ರೀತಿಯ ತನಿಖೆ ನಡೆಸ್ತಾರೆ ಅಂತೇಳಿ ಆತಂಕ ಆಗಿದ್ದರಿಂದ ಈ ಪ್ರಕರಣವನ್ನು CBI ಕೊಡಿಸೋಂಥ ಪ್ರಯತ್ನ ಮುಂದುವರಿಸಬೇಕು ಅನ್ನೋಳಿ ನನಗನ್ಸಿದ್ರಿಂದ ಈಗ ವಿಭಾಗೀಯ ಪೀಠಕ್ಕೆ ಅರ್ಜಿಯನ್ನು ಸಲ್ಲಿಸ್ಕೊಂಡಿದ್ದೀನಿ. ಅಂದರೆ ಮೊದಲು ಸಿಂಗಲ್ ಬೆಂಚಲ್ಲಿ ಇದ್ದಿದ್ದು, ಈಗ ಡಬಲ್. ಹೌದು ಸರ್. ಈಗ ಏನು ಏಕಸದಸ್ಯ ಪೀಠ ನನ್ನ ಅರ್ಜಿನ ವಜಾ ಮಾಡಿತ್ತು. ಆ ಅರ್ಜಿನ ಪ್ರಶ್ನೆ ಮಾಡಿ ಮೇಲ್ಮನೆ ಸಲ್ಲಿಸಿದೆ. ಈಗ ಎರಡನೇದಾಗಿ ಈಗ ಲೋಕಾಯುಕ್ತ ರಿಪೋರ್ಟ್ ಮೇಲಿನ ವಿಚಾರಣೆ ಅದು ಜನಪ್ರತಿನಿಧಿ ನಡೆಯುತ್ತೆ. ಹೌದು ಸರ್. ಆ ಹಕ್ಕನ್ನು ಉಳಿಸ್ಕೊಂಡು ನಾನು ಮೇಲ್ಮನೆ ಸಲ್ಲಿಸಿದ್ವಿ. ಅದರಲ್ಲಿ ಸ್ಪಷ್ಟ ತಿಳಿಸಿದ್ದೀನಿ. ಏನೀಗ ಇರುವ ಲೋಕಾಯುಕ್ತರು ಅಂತಿಮ ವರದಿ ಅಂತೇಳಿ ಸಲ್ಲಿಸಿದರೆ ಆ ವರದಿಯನ್ನು ಪ್ರಶ್ನೆ ಮಾಡುವಂಥ ಹಕ್ಕನ್ನು ಉಳಿಸ್ಕೊಂಡು ಮೇಲ್ಮನೆ ಸಲ್ಲಿಸಿದ್ದೀನಿ. ಭಾಳಷ್ಟು ಜನ ಕೂಡ ಮಾತಾಡ್ತಾ ಇರುವಂಥದ್ದು, ಅಂದರೆ ಈಗಲೂ ಹಿಂದೆನೂ ಕೂಡ ಈಗಲೂ ಇನ್ನೂ ಹೆಚ್ಚು ಮಾತಾಡ್ತಾ ಇದ್ದಾರೆ. ಹೆಂಗೆ ಬರ್ತಾ ಇದೆ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಇಷ್ಟೊಂದೆಲ್ಲ ಡಾಕ್ಯುಮೆಂಟ್ಸು? ಯಾರು ಸಪೋರ್ಟ್ಗಿದ್ದಾರೆ ಏನು ಅನ್ನುವಂಥದ್ದು? ಸರ್, ಇಲ್ಲಿ ಮೈಸೂರು ನಗರದಲ್ಲಿ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಅನ್ಯಾಯಕ್ಕೊಳಗಂಥ ಸಾವಿರಾರು ಜನ ಇದ್ದಾರೆ. ಅವರೆಲ್ಲರೂ ಕೂಡ ಈಗ ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ. ಬರೀ ಜನಸಾಮಾನ್ಯರಷ್ಟಲ್ಲ, ಮಾಜಿ ಸೈನಿಕರುಗಳು ಕೂಡ ಅಲ್ಲಿ ನಿವೇಶನ ಕೊಡದೆ ಅವ್ರಿಗೂ ಕೂಡ ವಂಚನೆ ಆಗಿದೆ. ಸೊ ಹೀಗಾಗಿ ಎಲ್ಲ ಮತ್ತು ಇಲ್ಲಿ ಪಕ್ಷಾತೀತವಾಗಿ ಏನು ನಿವೇಶನ ಪಡೆಯುವಂಥದ್ದು ಇದ್ದಾರೆ, ಅವರ ಜೊತೆಗೆ ಈ ಭ್ರಷ್ಟಾಚಾರ, ಅಕ್ರಮ, ಅನ್ಯಾಯ ನೋಡಿ ಸೊ ಇದನ್ನು ವಿರೋಧಿಸಬೇಕು ಅಂತ ಇರೋ ಮನಸ್ಥಿತಿ ಇರೋದವರು ಕೂಡ ನನ್ನ ಹಿಂದೆ ಇದ್ದಾರೆ. ಅವರೆಲ್ಲರೂ ಕೂಡ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯವನ್ನು ನೀಡ್ತಾ ಇದ್ದಾರೆ. ಅಂದರೆ ಎಲ್ಲ ಪಕ್ಷದವರು ಸಹಾಯ? ಹೌದು ಸರ್, ಎಲ್ಲ ಪಕ್ಷದವರೇ ಸರ್. ಈಗ ಆ ಪಕ್ಷ ಅಂದ ಕಾರಣಕ್ಕೆ ಭ್ರಷ್ಟಾಚಾರ ಸಹಿಸ್ಕೊಳ್ಬೇಕು ಅಂತೇನಿಲ್ವಲ್ಲ. ಸೊ ಅದನ್ನು ಪ್ರಶ್ನೆ ಮಾಡೋದಕ್ಕೆ ಅವರಿಗೆ ನೇರವಾಗಿ ಸಾಧ್ಯ ಆಗಲ್ಲ. ಯಾಕಂದರೆ ಅವ್ರದ್ದೇ ಪಕ್ಷ ಸರ್ಕಾರ ಇರೋದ್ರಿಂದ ಅವರು ಪರೋಕ್ಷವಾಗಿ ನಮ್ಮಂಥವ್ರು ಬೆಂಬಲಕ್ಕೆ ನಿಲ್ತಾರೆ. ಅಲ್ಲ, ಅಂದರೆ ಕಾಂಗ್ರೆಸ್ನಲ್ಲೂ ಇರುವಂಥವ್ರು ಕೂಡ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಏನು? ಹೌದು ಸರ್, ಅವರು ಕೂಡ ದಾಖಲೆಗಳು ಕೊಟ್ಟಿದ್ದಾರೆ. ಎಲ್ಲ ಜನತಾದಳದ ಜನತಾದಳವರು ಕೂಡ ಕೊಟ್ಟಿದ್ದಾರೆ, BJPಯವರು ಕೊಟ್ಟಿದ್ದಾರೆ, ಎಲ್ಲ ಪಕ್ಷದವರು ಕೊಟ್ಟಿದ್ದಾರೆ. ಅಲ್ಲ, ಈಗ ಇರುವಂಥದ್ದು ಭಾಳ ಇಂಪಾರ್ಟೆಂಟ್ ಅನ್ನಿಸ್ತಿರೋದು ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹೌದು ಸರ್, ಕಾಂಗ್ರೆಸ್ನವ್ರು ಕೊಟ್ಟಿರಿ. ಈಗ ಸಿದ್ದರಾಮಯ್ಯವರು ಇದಕ್ಕೆ ಸಂಬಂಧಪಟ್ಟ ಕೆಲವು ದಾಖಲೆಗಳನ್ನು ನನಗೆ ಹೇಗೆ ಸಿಗೋಕ್ಕೆ ಸಾಧ್ಯ? ಸೊ ಕಾಂಗ್ರೆಸ್ ನಾಯಕರು ನನಗೆ ತಂದು ಕೊಟ್ಟಿದ್ದಾರೆ ಅಂತ. ಅಂದರೆ ಅವರು ಅಲ್ಲಿ ಪ್ರತಿಭಟನೆ ಮಾಡೋಕೆ ಅಂದರೆ ಕೇಳೋಕ್ಕಾಗಲ್ಲ ಅಂತನಾ? ಹೌದು ಸರ್. ಈಗ ಅನ್ಯಾಯನಕ್ಕೆ ಅವ್ರು ತಮ್ಮ ಕಣ್ಣು ಮುಂದೆ ಇಷ್ಟರ ಮಟ್ಟಿಗೆ ಅನ್ಯಾಯ ನಡೀತಿ ಅಂತ ಕಂಡು ಬಂದಾಗ ಕೆಲವರಿಗೆ ಅದನ್ನು ಪ್ರಶ್ನೆ ಮಾಡಬೇಕು ಅಂತ ಅನಿಸಿದ್ರು ಕೂಡ ಅವರು ಪಕ್ಷದಲ್ಲಿರೋದ್ರಿಂದ ಅವ್ನು ನೇರವಾಗಿ ಪ್ರಶ್ನೆ ಮಾಡೋಕ್ಕಾಗಲ್ಲ. ಹಾಗಾಗಿ ನನಗೆ ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇದ್ದಾರೆ. ಅಂದರೆ ಇದು ರಾಜಕಾರಣಕ್ಕಿಂತ ಹೆಚ್ಚಾಗಿ ಅಲ್ಲಿ ಭ್ರಷ್ಟಾಚಾರ ಹೇಳ್ಬೇಕು ಅನ್ನುವಂಥದ್ದು. ಹೌದು ಸರ್. ಇಲ್ಲಿ ಸಾವಿರಾರು ಜನಸಾಮಾನ್ಯ ಸಿಗಬೇಕಾದ ನಿವೇಶನವನ್ನು ಕೆಲವು ವ್ಯಕ್ತಿಗಳು, ನೀವು ಲೋಕಾಯುಕ್ತ ವರದಿಯಲ್ಲಿ ನೋಡ್ಬೋದು, ಕೇವಲ 133 ಜನ 1055 ನಿವೇಶನ ಪಡೆದಿದ್ದಾರೆ ಅಂತ ಸ್ಪಷ್ಟ ಬರ್ತಾರೆ. ಅದೆಲ್ಲ ಗೊತ್ತಾಗುತ್ತೆ ಎಷ್ಟು ಗಂಭೀರ ರೀತಿಯಲ್ಲಿ ಅಲ್ಲಿ ಅನ್ಯಾಯ, ಅಕ್ರಮ ನಡೆದಿದೆ ಅನ್ನೋದು. ಆಗ